ನಮಸ್ಕಾರ. ಇವತ್ತು ನಾನು ಒಂದು ವಿಷಯದ ಬಗ್ಗೆ ಕೃಷಿಕರಿಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ಈ ವಿಡಿಯೋನಲ್ಲಿ ಬಂದಿದ್ದೇನೆ. ಸೊ ನಿಮಗೆಲ್ಲ ಸಾಧಾರಣ ಪಿ ಎಚ್ ಅಥವಾ ರಸಸಾರ ಅಂತ ನೀವು ಭಾಳಷ್ಟು ಕಡೆ ಕೇಳಿರ್ತೀರಿ. ಅದ್ರ ಬಗ್ಗೆ ಭಾಳಷ್ಟು ಕೃಷಿಕರಿಗೆ ಇವತ್ತು ಅರಿವಿದೆ. ಆದರೆ ಪಿ ಎಚ್ ಐ ಅಂತ ಒಂದು ಕಾನ್ಸೆಪ್ಟ್. ಸೊ ಅದ್ರ ಬಗ್ಗೆ ಕೆಲವ್ರಿಗೆ ಗೊತ್ತಿರ್ಬೋದು, ಎಸ್ಪೆಷಲಿ ಯಾರು ಈ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಹಾರ್ಟಿಕಲ್ಚರ್ ಪ್ರೊಡ್ಯೂಸ್, ಅವ್ರಿಗೆ ಗೊತ್ತಿರ್ಬೋದು. ಆದರೆ ಸಾಮಾನ್ಯ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಕ್ಕಂಥ ರೈತರಿಗೆ ಅದ್ರ ಬಗ್ಗೆ ಅಷ್ಟೊಂದು ಅರಿವು ಇರಲಿಕ್ಕಿಲ್ಲ. ಆದರೆ ಇದು ಅತ್ಯಂತ ಪ್ರಮುಖವಾದಂಥ ವಿಚಾರ. ಅದರಲ್ಲೂ ಈ ಉತ್ಪನ್ನ, ನಾವೇನು ಹಣ್ಣು ತರಕಾರಿ ಯಾವುದೇ ಆಹಾರದ ಬೆಳೆಯಲ್ಲಿ ಅದು ಎಷ್ಟು ಸುರಕ್ಷಿತವಾಗಿದೆ ತಿನ್ನೋದಕ್ಕೆ ಅನ್ನೋದ್ರ ದೃಷ್ಟಿಯಿಂದ ಅದು ತುಂಬ ಉಪಯುಕ್ತವಾದಂತಹ ಮಾಹಿತಿ. ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಏನಿದು ಪಿ ಎಚ್ ಐ ಅಂದರೆ ಏನು ಅಂದರೆ, ನಾವು ಇಂಗ್ಲೀಷಲ್ಲಿ ಪ್ರೀ ಹಾರ್ವೆಸ್ಟ್ ಇಂಟರ್ವಲ್ ಅಂತ ಕರಿತೀವಿ. ಅಂದರೆ ಇದಕ್ಕೆ ಸೇಫ್ ವೆಯ್ಟಿಂಗ್ ಪೀರಿಯಡ್ ಅಂತಲೂ ಹೇಳ್ಬೋದು, ಅಥವಾ ವೆಯ್ಟಿಂಗ್ ಪೀರಿಯಡ್ ಅಂತಲೂ ಕರೀತಾರೆ. ಸೊ ಇದು ನಾವು ಯಾವುದೇ ಒಂದು ಬೆಳೆಗೆ ಕೊನೆ ಸಲ ನಾವು ಯಾವುದೇ ಒಂದು ಕೀಟನಾಶಕ ಇರ್ಬೋದು, ಶಿಲೀಂಧ್ರನಾಶಕ ಇರ್ಬೋದು, ಅಥವಾ ಯಾವುದೇ ಒಂದು ಪೆಸ್ಟಿಸೈಡ್ನ ಯೂಸ್ ಮಾಡಿ ಅಲ್ಲಿಂದ ಕಟಾವಿನ ನಡುವೆ ಎಷ್ಟು ದಿನ ಅಂತರ ಇದೆ, ಅಥವಾ ಆ ಅಂತರದ ಕಳೆದ ನಂತರವೇ ನಾವು ಇದನ್ನು ಉತ್ಪನ್ನವನ್ನು ಹಾರ್ವೆಸ್ಟ್ ಮಾಡಬೇಕು ಅಂತಿರುತ್ತೆ. ಸೊ ಆ ಪೀರಿಯಡ್ಗೆ ನಾವು ಪಿ ಎಚ್ ಐ ಅಂತ ಕರಿತೀವಿ, ಅಥವಾ ಸೇಫ್ಟಿ ಪೀರಿಯಡ್ ಅಥವಾ ವೆಯ್ಟಿಂಗ್ ಪೀರಿಯಡ್ ಅಂತ ಕರೀತಾರೆ. ಸೊ ಅಂದರೆ ಉದಾಹರಣೆಗೆ ಯಾವುದೋ ಒಂದು ಫಂಗಿಸೈಡ್ಗೆ ಒಂದು 30 ದಿನ ಇದೆ ಅಂದರೆ ಪಿ ಎಚ್ ಐ, ಅದನ್ನು ಸಿಂಪರಣೆ ಮಾಡಿದ 30 ದಿನ ನಾವು ಅದನ್ನು ಕಟಾವು ಮಾಡಬಾರ್ದು ಅಂತ ಸುಲಭವಾಗಿ ನಾವು ಅರ್ಥ ಮಾಡ್ಕೋಬೋದು. ಇದನ್ನು ನಮಗೆ CIBRC ಅನ್ನೋ ನಮ್ಮ ಭಾರತದಲ್ಲಿ ಆ ಸಂಸ್ಥೆ ಇದನ್ನು ನಿರ್ಧಾರ ಮಾಡುತ್ತೆ. ಏನು ನಮ್ಮ ಪೀಡೆನಾಶಕಗಳನ್ನು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಕ್ಕಂಥ ಒಂದು ಸಂಸ್ಥೆ ಏನಿದೆ, ಆ ಸಂಸ್ಥೆ ಈ ಪ್ರೀ ಹಾರ್ವೆಸ್ಟ್ ಇಂಟರ್ವಲ್ನ ನಿರ್ಧಾರ ಮಾಡುತ್ತೆ. ಅದಕ್ಕೆ ಅನೇಕ ಕಾನೂನುಗಳಿದೆ, ಸೊ ಪ್ರೊಸೀಜರ್ಸ್ ಇದೆ. ಅದನ್ನೆಲ್ಲ ಯಾರು ಆ CIBRCನಲ್ಲಿ ಅವನ್ನ ನೋಂದಾಯಿಸಲಿಕ್ಕೆ ಅರ್ಜಿ ಹಾಕ್ತಾರೋ ಅವರು ಅದನ್ನೆಲ್ಲ ಮಾಡಿಕೊಡ್ಬೇಕಾಗುತ್ತೆ. ಸೊ ಹಂಗಾಗಿ ಈ ಪಿ ಎಚ್ ಐ ಅನ್ನೋದು ಕೂಡ ಭಾಳ ಪ್ರಮುಖವಾದಂಥ ವಿಚಾರ. ನೀವು ಯಾವುದೇ ಆಹಾರ ಬೆಳೆ ಬೆಳೆದ್ರೂ ಕೂಡ ಇದರ ಒಂದು ಅರಿವು ನಮಗೆಲ್ರಿಗೂ ಇರಬೇಕಾಗುತ್ತೆ. ಸೊ ಇಲ್ಲಾಂದರೆ ನಾವು ತಿನ್ನತಕ್ಕಂತಹ ಒಂದು ಆಹಾರ ಪದಾರ್ಥಗಳಲ್ಲಿ ಈ ಪೀಡೆನಾಶಕಗಳ ಉಳಿಕೆ ಸೇರಿಕೊಂಡು ನಮಗೆ ಸಾಕಷ್ಟು ಆರೋಗ್ಯದಲ್ಲಿ ತೊಂದರೆಗಳು ಕೂಡ ಕಾಣಿಸ್ಬೋದು. ಈಗಾಗಲೇ ಕಾಣಿಸ್ತಾ ಇರ್ತಕ್ಕಂಥ ಅನೇಕ ಉದಾಹರಣೆಗಳು ನಮ್ಮ ಮುಂದಿದೆ. ಅಂದರೆ ಈ ಪಿ ಎಚ್ ಐನ ನಾವು ರೈತರುಗಳು ಅಥವಾ ಉತ್ಪಾದಕರು ಫಾಲೋ ಮಾಡಿದ್ರೆ ಆ ಒಂದು ಉತ್ಪನ್ನ ತಿನ್ನೋದಕ್ಕೆ ಯೋಗ್ಯ ಅಂತ ಅರ್ಥ ಮಾಡ್ಕೋಬೋದು. ಸೊ ಅದೇ ರೀತಿಯಲ್ಲಿ ಈಗ ನಾವು ನೋಡೋದಾದರೆ ಇದನ್ನು ಎಲ್ಲಿ ಸಿಗುತ್ತೆ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನು ಸಾಧಾರಣವಾಗಿ ಅಂದರೆ, ಯಾವುದೇ ಒಂದು ಉತ್ಪನ್ನ ತೊಗೊಂಡ್ರೆ, ಉತ್ಪನ್ನ ಅಂತ ಹೇಳಿದ್ರೆ ನಾನಿಲ್ಲಿ ಫಂಗಿಸೈಡ್ ಇರ್ಬೋದು, ಇನ್ಸೆಕ್ಟಿಸೈಡ್ ಇರ್ಬೋದು, ಅಥವಾ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಇರ್ಬೋದು, ಅಥವಾ ಬಯೋಪೆಸ್ಟಿಸೈಡ್ಸ್ ಇರ್ಬೋದು, ಅದರ ಸಾಧಾರಣ ಹರ್ಬಿಸೈಡ್ಸ್ ಇರ್ಬೋದು. ಅದರ ಲೇಬಲ್ ಮೇಲೇ ಕೊಟ್ಟಿರ್ತಾರೆ ಅದನ್ನು, ಪಿ ಎಚ್ ಐನ ನಾವು ಸೂಕ್ಷ್ಮ ಹುಡುಕಬೇಕಾಗುತ್ತೆ. ಆಮೇಲೆ ಈ ಪಿ ಎಚ್ ಐ ಬೆಳೆಯಿಂದ ಬೆಳೆಗೆ ಉತ್ಪನ್ನ ಬದಲಾಗುತ್ತೆ. ಅಂದರೆ ಒಂದೇ ಒಂದು ಪೆಸ್ಟಿಸೈಡ್ ಅಥವಾ ಫಂಗಿಸೈಡ್ಗೆ ಬೇರೆ ಬೇರೆ ಬೆಳೆಗೆ ಒಂದೇ ಪಿ ಎಚ್ ಐ ಇರೋದಿಲ್ಲ. ಈಗ ಉದಾಹರಣೆಗೆ ನಾವು ಯಾವುದೋ ಒಂದು ಅಜಾಕ್ಸಿಸ್ಟ್ರಾಬಿನ್ ಅಂತ ತೊಗೊಂಡ್ರೆ ಆಲೂಗಡ್ಡೆಗೆ ಬೇರೆ ಇರ್ಬೋದು, ದ್ರಾಕ್ಷಿಗೆ ಬೇರೆ ಇರ್ಬೋದು. ಅಂದರೆ ಬೆಳೆಯಿಂದ ಬೆಳೆಗೆ ಬದಲಾಗುತ್ತೆ ಅದು. ಮತ್ತು ಒಂದೇ ಬೆಳೆಗೆ ಬೇರೆ ಬೇರೆ ಪೆಸ್ಟಿಸೈಡ್ಸು ಪಿ ಎಚ್ ಐ ಕೂಡ ಬದಲಾಗುತ್ತೆ. ಅಂದರೆ ಕೀಟನಾಶಕ ಮತ್ತು ಫಂಗಿಸೈಡು, ಶಿಲೀಂಧ್ರನಾಶಕ ಬೇರೆ ಬೇರೆ ಹೇಗೆ ಬೇರೆ ಬೇರೆ ಆಗುತ್ತೋ ಅದೇ ರೀತಿ ಅದಗಳ ಪಿ ಎಚ್ ಐ ಕೂಡ ಒಂದೇ ಬೆಳೆಗೆ ಬದಲಾಗುತ್ತೆ. ಮತ್ತು ಈ ಆಹಾರದ ಸುರಕ್ಷತೆಯ ದೃಷ್ಟಿಯಿಂದ ಈ ಪಿ ಎಚ್ ಐ ಅನ್ನೋದು ತುಂಬ ಪ್ರಮುಖವಾದಂಥ ವಿಚಾರ. ಸೊ ನಾವು ತುಂಬ ಸುಲಭವಾಗಿ ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಈಗ ಪಿ ಎಚ್ ಐ ಗೊತ್ತಾದ ತಕ್ಷಣವೇ ನಮಗೆ ನಾವು ಯಾವುದೇ ಫಂಗಿಸೈಡು, ಇನ್ಸೆಕ್ಟಿಸೈಡು ಏನೇ ಯೂಸ್ ಮಾಡಲಿ, ಬೆಳೆಗಳ ಈ ಒಂದು ಪ್ರೊಟೆಕ್ಷನ್ ಬೆಳೆಯನ್ನು ನಾವು ರೋಗ ಮತ್ತು ಕೀಟಗಳಿಂದ ಏನು ನಾವು ಅದನ್ನು ಸಂರಕ್ಷಣೆ ಮಾಡಲಿಕ್ಕೆ ಬಳಸ್ತೀವಲ್ಲ, ಅವಾಗ ಒಂದು ಏನು ಗೊತ್ತಾಗಬೇಕು ನಮಗೆ ಅಂದರೆ, ಈ ಪಿ ಎಚ್ ಐ ಅವಧಿ ಮುಗಿಯೋಕ್ಕೆ ಮುಂಚೆನೇ ನಾವು ಅದನ್ನು ಹಾರ್ವೆಸ್ಟ್ ಮಾಡೋಂಗಿಲ್ಲ ಅಂತ. ಕಟಾವು ಮಾಡಿ ಅಕಸ್ಮಾತ್ ಅದು ಮುಗಿಯೋಕ್ಕಿಂತ ಮುಂಚೆನೇ ಕಟಾವು ಮಾಡಿಕೊಟ್ರೆ ಅದರಲ್ಲಿ ಈ ಪೆಸ್ಟಿಸೈಡ್ಸ್ದು ರೆಸಿಡ್ಯೂ ಜಾಸ್ತಿ ಉಳ್ಕೊಳುತ್ತೆ. ಅದು ನಮಗೆ ತಿನ್ನಲಿಕ್ಕೆ ಅಷ್ಟು ಯೋಗ್ಯ ಅಲ್ಲ, ಅದನ್ನು ತಿಂದವರಿಗೆ ತೊಂದರೆ ಆಗುತ್ತೆ ಅಂತ ಅರ್ಥ. ಹಾಗಾಗಿ ಯಾರ್ಯಾರು ಬೆಳೆ ಉತ್ಪಾದನೆಯಲ್ಲಿ ನಿರತವಾಗಿರ್ತೀವಲ್ಲ ಅವರೆಲ್ಲರಿಗೂ ಕೂಡ ಈ ಪಿ ಎಚ್ ಐ ಬಗ್ಗೆ ಸಾಕಷ್ಟು ಮಾಹಿತಿ ಇರಬೇಕಾಗುತ್ತೆ. ರೈತರಿಗಷ್ಟೇ ಇದ್ದರೆ ಸಾಲದು, ವಿಸ್ತರಣಾ ಕಾರ್ಯಕರ್ತರಿಗೂ ಬೇಕು, ಸಂಶೋಧಕರಿಗೂ ಬೇಕು, ಈ ಕೃಷಿ ತಂತ್ರಜ್ಞಾನಗಳನ್ನು ಯಾರು ವರ್ಗಾಯಿಸ್ತಾರಲ್ಲ ಅವ್ರಿಗೂ ಕೂಡ ಬೇಕಾಗುತ್ತೆ.
ಈ ಒಂದು PHIನ ಅಳವಡಿಕೆಯಲ್ಲಿ ಕೆಲವೊಂದು ಕ್ರಮಗಳನ್ನ ನಾವು ನೋಡೋದಾದರೆ, ಈ ಎನಿ ಪ್ರಾಡಕ್ಟ್ ಲೇಬಲ್ನ, ಯಾವುದೇ ಪ್ರಾಡಕ್ಟ್ ಲೇಬಲ್ನ ನಾವು ಪ್ರಾಪರಾಗಿ ಓದ್ಕೋಬೇಕು. 2-3 ಸರಿ ಓದ್ಕೊಂಡ್ರೂ ಅಡ್ಡಿ ಇಲ್ಲ. ಅದರಲ್ಲಿ ಯಾವುದೋ ಒಂದು ಪ್ರಾಡಕ್ಟಿಗೆ ಅಥವಾ ಫಂಗಿಸೈಡ್ಗೆ, ಇನ್ಸೆಕ್ಟಿಸೈಡ್ಗೆ, ಹರ್ಬಿಸೈಡ್ಗೆ ಎಷ್ಟು ದಿನ ಇದೆ PHI ಅನ್ನೋದನ್ನ ಗಮನಿಸಲೇಬೇಕಾಗುತ್ತೆ. ಮತ್ತು ಒಂದು ವೇಳೆ ನಾವು ನಮ್ಮ ಬೆಳೆ ಕಟಾವಿಗೆ ಹತ್ತಿರ ಇದೆ ಅಂದರೆ, ನಾವು ಯಾವುದೇ ಪೀಡನಾಶಕಗಳನ್ನು ಬಳಸಬೇಕಾದಂಥ ಸಂದರ್ಭ ಬಂದರೆ ಬಹಳ ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬೇಕಾಗುತ್ತೆ. ಆವಾಗ ಅತ್ಯಂತ ಕಡಿಮೆ PHI ಇರತಕ್ಕಂಥ ಒಂದು ಉತ್ಪನ್ನಗಳನ್ನು ಬಳಸೋದು ಭಾಳಷ್ಟು ಕ್ಷೇಮಕರವಾಗಿರುತ್ತೆ. ಆಮೇಲೆ ನಾವು ಯಾವುದೇ ಒಂದು ಬೆಳೆ ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥ ಈ ಒಂದು ಪೀಡನಾಶಕಗಳು ಅಥವಾ ಯಾವುದೇ ಕ್ರಮಗಳನ್ನು ತಪ್ಪದೆ ನಾವು ದಾಖಲೆ ಮಾಡಿ ಇಟ್ಕೋಬೇಕು, ಬರೆದಿಟ್ಕೋಬೇಕು. ಡೈರಿ ಮೇಂಟೈನ್ ಮಾಡಬೇಕು ಪ್ರತಿ ಕ್ರಾಪ್ಗೂ ಕೂಡ. ದಿನಾಂಕ ಡೇಟ್ ವೈಸ್ ಮಾಡಿದ್ರೆ ಭಾಳ ಒಳ್ಳೆಯದು. ಆಮೇಲೆ ಈ PHI ಬಗ್ಗೆ ನಿಮ್ಮ ಕೃಷಿ ಜಮೀನುಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರಲ್ಲ ಕಾರ್ಮಿಕರಿಗೆ, ಅವ್ರಿಗೂ ಕೂಡ ಅದ್ರ ಬಗ್ಗೆ ಸ್ವಲ್ಪ ಅರಿವನ್ನು ಕೊಡಬೇಕು. ಅದ್ರ ಬಗ್ಗೆ ಪ್ರಾಮುಖ್ಯತೆಯನ್ನು ವಿವರಿಸಿ ಕೂಡ ಹೇಳಬೇಕಾಗುತ್ತೆ. ಈವನ್ ಗ್ರಾಹಕರಿಗೂ ಕೂಡ ಹೇಳೋದು ನಮ್ಮ ಕರ್ತವ್ಯ ಆಗುತ್ತೆ. ಆಮೇಲೆ ಈ PHIನ ಪಾಲಿಸೋದು ಎಲ್ಲ ಬೆಳೆ ಉತ್ಪಾದಕರ ಒಂದು ಆದ್ಯ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. ಸೊ ಎಲ್ಲೆಲ್ಲಿ ಸಾಧ್ಯವಿದೆಯೋ ನಮ್ಮ ಕೃಷಿಕರಿಗೆ ಅದರ ಬಗ್ಗೆ ನಾನು ಮೊದಲಿನಿಂದ ಕೂಡ ಹೇಳ್ತಾ ಬಂದಿದ್ದೀನಿ. ಸೊ ಇದನ್ನು ಎಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅನುಷ್ಠಾನಕ್ಕೆ ತರೋದು ನಮ್ಮೆಲ್ಲರ ಮೇಲೆ ಇರತಕ್ಕಂಥ ಒಂದು ಗುರುತರವಾದಂತಹ ಜವಾಬ್ದಾರಿ. ಈಗ ಈ PHI ಕೆಲವೊಂದು ಉದಾಹರಣೆಗಳನ್ನು ಮೂಲಕ ಅರ್ಥ ಮಾಡಿಕೊಂಡ್ರೆ ಭಾಳ ಸುಲಭ ಆಗುತ್ತೆ ಅಂತ. ಉದಾಹರಣೆಗೆ ನಾನಿಲ್ಲಿ ಶುಂಠಿ ಕೊಟ್ಟಿದ್ದೀನಿ. ಶುಂಠಿನಲ್ಲಿ ಒಂದು ಫಂಗಿಸೈಡ್ ಕಾಂಬಿನೇಷನ್ ಯೂಸ್ ಮಾಡ್ತಾರೆ, ಮೆಟ್ಲಾಕ್ಸಿಲ್ಲು ಕ್ಲೋರೋಥ್ಯಾಲೋನಿಲ್ ಕಾಂಬಿನೇಷನ್ ಪ್ರಾಡಕ್ಟು. ಅದು 2 ml/ಲೀಟ್ರು ಡೋಸೇಜ್ ಇದೆ CABRC ಪ್ರಕಾರ, ರಿಜಿಸ್ಟರ್ಡ್ ಮಾಲಿಕ್ಯೂಲು. ಅದನ್ನು ನಮಗೆ ಕೊಳೆ ರೋಗ ನಿರ್ವಹಣೆಗೆ ಡ್ರೆಂಚಿಂಗ್ ಮಾಡ್ತಾರೆ ಶುಂಠಿನಲ್ಲಿ. ಅದರ PHI ನೋಡಿ 193 ದಿನ ಇದೆ. ಅಂದರೆ ಅರ್ಥ ಏನು ಅಂದರೆ, ನಾವು ಈ ಮೆಟ್ಲಾಕ್ಸಿಲ್ ಕ್ಲೋರೋಥ್ಯಾಲೋನಿಲ್ ಕಾಂಬಿನೇಷನ್ ಉತ್ಪನ್ನನ ಶುಂಠಿಗೆ ಕೊಳೆ ರೋಗ ನಿರ್ವಹಣೆಗೆ ಡ್ರೆಂಚಿಂಗ್ ಮಾಡಿದ ಮೇಲೆ, ಡ್ರೆಂಚಿಂಗ್ ಮಾಡಿದಾಗಿಂದ ಹಾರ್ವೆಸ್ಟ್ ಮಾಡೋ ನಡುವೆ ಮಿನಿಮಮ್ 193 ದಿನ ಇರಬೇಕು. ಅದಕ್ಕೂ ಮುಂಚೆ ಹಾರ್ವೆಸ್ಟ್ ಮಾಡಿದ್ರೆ ಅದು ಉಳಿಕೆ ಗಡ್ಡೆನಲ್ಲಿ ಹೋಗಿ ಅದನ್ನು ಯಾರು ತಿಂತಾರೆ ಅವರಿಗೆ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಅದೇ ರೀತಿ ನಾವು ಮಾವಿನಲ್ಲಿ ಬೂದಿ ರೋಗಕ್ಕೆ ನಾವು ಹೆಕ್ಸಾಕೊನಜೋಲ್ ಯೂಸ್ ಮಾಡ್ತೀವಿ, 5% ECದು 1 ml. ಸೊ ಅದರಲ್ಲಿ ಏನಂದರೆ ನಾವು 30 ದಿನ ಇದೆ ಅದಕ್ಕೆ PHI ಹೆಕ್ಸಾಕೊನಜೋಲ್ಗೆ. ಅಂದರೆ ನಾವು ಅದನ್ನು ಬೂದಿ ರೋಗ ನಿರ್ವಹಣೆ ಮಾಡೋಕ್ಕೆ ಬಳಸಿದ ಮೇಲೆ, ಮ್ಯಾಂಗೋದಲ್ಲಿ ಸ್ಪ್ರೇ ಮಾಡಿದ ಮೇಲೆ 30 ದಿನ ಕಟಾವು ಮಾಡಬಾರ್ದು ಮ್ಯಾಂಗೋನ, ಮಾವಿನ ಹಣ್ಣನ್ನ, ಮಾವಿನಕಾಯಿಗಳನ್ನ ಅನ್ನೋದು ಅದರ ಅರ್ಥ. ಸೊ ಅದಕ್ಕೆ ಭಾಳ ಇಂಪಾರ್ಟೆಂಟ್. ಈ 30 ದಿನ ಆದಮೇಲೆ ಕಟಾವು ಮಾಡಿದ್ರೆ ಆ PHIನ ನಾವು ಫಾಲೋ ಮಾಡಿದ್ದೀವಿ, ಅದರಿಂದ ತಿನ್ನೋರಿಗೇನು ತೊಂದರೆ ಇಲ್ಲ ಅಂತ ಅರ್ಥ. ಅದೇ ರೀತಿ ಟೊಮ್ಯಾಟೋದಲ್ಲಿ ನಮಗೆ ಈ ಅರ್ಲಿ ಬ್ಲೈಟು ಲೇಟ್ ಬ್ಲೈಟ್ಗೆ ಮ್ಯಾನೇಜ್ಮೆಂಟ್ಗೆ ಕ್ಲೋರೋಥ್ಯಾಲೋನಿಲ್ ಮತ್ತು ಡೈಫೆನೋಕೊನಜೋಲ್ ಕಾಂಬಿನೇಷನ್ ಯೂಸ್ ಮಾಡ್ತೀವಿ ನಾವು 2 ml/ಲೀಟ್ರು. ಅದನ್ನು ಸ್ಪ್ರೇ ಮಾಡಿದ ಮೇಲೆ ನಾವು 7 ದಿನ ಕಾಯಿ ಕೀಳಂಗಿಲ್ಲ, ಹಾರ್ವೆಸ್ಟ್ ಮಾಡೋಂಗಿಲ್ಲ ಟೊಮೆಟೊನ. 1 ವಾರ ಇದೆ PHI ಅದಕ್ಕೆ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಇದೇ ರೀತಿ ಅದನ್ನು ಫಾಲೋ ಮಾಡಿದ್ರೆ ಭಾಳಷ್ಟು ಅನುಕೂಲ. ಎಲ್ಲರ ಜವಾಬ್ದಾರಿ ಕೂಡ ಇದೆ ಇದರಲ್ಲಿ. ಸೊ ಅದೇ ರೀತಿ ನಮಗೆ ಬದನೆಯಲ್ಲಿ ಕಾಯಿ ಕೊರಕಕ್ಕೆ ಒಂದು ಕಾಂಪೌಂಡ್ ಬರುತ್ತೆ, ಬ್ರೋಫ್ಲಾನಿಲಿಡೆ ಅಂತ, ಹೊಸ ಕಾಂಪೌಂಡು. 300 ಗ್ರಾಮ್/ಲೀಟ್ರ್ SC ಅದು ಕಾಂಬಿನೇಷನ್ನು. ಸೊ ಅದು 0.125 ml/ಲೀಟ್ರ್ ಇದೆ. ಅಂದರೆ ಭಾಳ ಕಡಿಮೆ ಡೋಸೇಜು. ನೋಡಿ, ಒಂದೇ ದಿನ ಇದೆ PHI, ಏನೂ ತೊಂದರೆ ಇಲ್ಲ. ತ್ರಿಪ್ಸ್ಗಾದರೂ ಅದೇ 0.17 ml. 1 ದಿನ ಸಾಕು. ಇವತ್ತು ಹೊಡೆದು ನಾಳೆ ಬೇಕಾದ್ರೆ ನಾವು ಬಳಸ್ಬೋದು. ಸೊ ಮತ್ತಷ್ಟು ಉದಾಹರಣೆಗಳನ್ನು ನೋಡಿದ್ರೆ ನಾವು ಈಗ ಕೆಲವೊಂದು ಹರ್ಬಿಸೈಡ್ಸ್ ಕೊಟ್ಟಿದ್ದೀನಿ ನಾನಿಲ್ಲಿ, ಕಳೆನಾಶಕಗಳು. ಈ ಮೆಣಸಿನಕಾಯಿನಲ್ಲಿ ನಾವು ಪ್ರೀ ಎಮರ್ಜೆಂಟ್ ಹರ್ಬಿಸೈಡಿಗೆ ಪೆಂಡಿಮೆಥಾಲಿನ್ ಯೂಸ್ ಮಾಡ್ತೀವಿ. ಅದರಲ್ಲಿ 2 ಫಾರ್ಮುಲೇಷನ್ ಬರುತ್ತೆ. ಇಲ್ಲಿ 38.7% CS ಅನ್ನೋದು ಒಂದಿದೆ. ರೆಕಮೆಂಡೆಡ್ ಡೋಸೇಜು CABRC ಪ್ರಕಾರ 3 ml/ಲೀಟ್ರ್ ಇದೆ ಮೆಣಸಿನಕಾಯಿಗೆ. ಸೊ 3 ml/ಲೀಟ್ರ್ ಡೋಸೇಜ್ ಇದೆ. ಇದು ಪ್ರೀ ಎಮರ್ಜೆಂಟ್, ಅಂದರೆ ಕಳೆ ಹುಟ್ಟಕ್ಕೆ ಮುಂಚೆನೇ ಹೊಡೆಯೋದು. ಸಾಧಾರಣ ನಾವು ಫಸ್ಟು 3 ದಿನ 4 ದಿನದೊಳಗಡೆ ಮಾಡ್ತಕ್ಕಂಥದ್ದು. 98 ದಿನ ಇದೆ. ಉದಾಹರಣೆಗೆ ಅದನ್ನು ನಾವು ಬಳಸಿದ ಮೇಲೆ 98 ದಿನ ಮೆಣಸಿನಕಾಯಿನ ಅದರಿಂದ ಕೀಳಬಾರ್ದು, ಮಿನಿಮಮ್ ಅಷ್ಟು ವೆಯ್ಟಿಂಗ್ ಪೀರಿಯಡ್ ಇರಬೇಕು ಅಂತ. ಅದೇ ರೀತಿ ಈರುಳ್ಳಿನಲ್ಲಿ ನಮಗೆ ಈ ಹುಲ್ಲಿನ ಜಾತಿ ಕಳೆ ನಿರ್ವಹಣೆಗೆ ಕ್ವಿಜಲಪಾಪೀತಲ್ 5% SC ಮಾಡ್ತೀವಿ, EC. ಅದು 2 ml/ಲೀಟ್ರ್ ಡೋಸೇಜ್ ಇದೆ. ಅದಕ್ಕೂ ಕೂಡ 30 ದಿನ ಇದೆ PHI. ಅಂದರೆ ಇದು ಬಳಸಿದ ಮೇಲೆ 30 ದಿನ ಬಿಟ್ಟು ನಂತರ ನಾವು ಹಾರ್ವೆಸ್ಟ್ ಮಾಡಬೇಕು ಅಂತ. ಮತ್ತು ಟೊಮೆಟೊ ಮತ್ತು ಆಲೂಗಡ್ಡೆನಲ್ಲಿ ಮೆಟ್ರಿಬಿಸಿನ್ ಜಾಸ್ತಿ ಯೂಸ್ ಮಾಡ್ತಾರೆ, 70% ವೆಟಬಲ್ ಪೌಡ್ರು, 1 ಗ್ರಾಮ್/ಲೀಟ್ರ್ ಇದೆ. ಅದಕ್ಕೂ ಕೂಡ 30 ದಿನ ಇದೆ PHI. ಅಂದರೆ ಈ ಬೆಳೆನಲ್ಲಿ ಟೊಮೆಟೊ ಆಲೂಗಡ್ಡೆನಲ್ಲಿ ಮೆಟ್ರಿಬಿಸಿನ್ ಯೂಸ್ ಮಾಡಿದ ಮೇಲೆ 30 ದಿನ ಮಿನಿಮಮ್ ಬಿಡಬೇಕು, ನಾವು ಕಾಯಬೇಕು ಹಾರ್ವೆಸ್ಟ್ ಮಾಡಬೇಕು ಅಂದರೆ. ಅದಕ್ಕೂ ಮೊದಲು ಮಾಡೋಂಗಿಲ್ಲ. ಕಬ್ಬಲ್ಲಿ ನೋಡಿ ಆಲೋಸಲ್ಫಿರಾನ್ ಮಿಥೈಲ್ ಮಾಡ್ತಾರೆ, 294 ದಿನ ಇದೆ PHI. ಅಂದರೆ ಅದನ್ನು ಬಳಸಿ 294 ದಿನ ಆಗೋವರೆಗೂ ಕಬ್ಬನ್ನು ಕಟಾವು ಮಾಡೋಂಗಿಲ್ಲ ಅಂತ. ಅದೇ ರೀತಿ ದ್ರಾಕ್ಷಿನಲ್ಲಿ ಪ್ಯಾರಾಕ್ವಾಟ್ಗೆ 90 ದಿನ ಇದೆ.
ಸೊ ಈ ರೀತಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಕೆಲವು ನೈಸರ್ಗಿಕ ಉತ್ಪನ್ನಗಳು ಅಥವಾ ಬೇವು ಆಧಾರಿತ ಉತ್ಪನ್ನಗಳು ನೋಡಿರ್ತೀರಿ ನೀವು, ಅದು ಹೊಡೆದ್ರೆ ನಾವು ಇಮಿಡಿಯೇಟಾಗಿ ಮಾಡ್ಬೋದಾ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೂ ಕೂಡ ಸ್ವಲ್ಪ PHI ಕೊಟ್ಟಿದ್ದಾರೆ ನೋಡಿ. ಟೊಮೆಟೊನಲ್ಲಿ ಕಾಯಿ ಕೊರಕನ ನಾವು ನಿರ್ವಹಣೆ ಮಾಡಲಿಕ್ಕೆ ಈ ಅಜಾಡಿರೆಕ್ಟಿನ್ ಬೇವು ಆಧಾರಿತ ಕೀಟನಾಶಕ 10,000 ppmದು 2 3 ml per ಲೀಟ್ರ್ ಇದೆ. ಅದು ಬೇವು ಆಧಾರಿತ ಆಗಿದ್ದರೂ ಕೂಡ ನಾವು ಮಿನಿಮಮ್ 3 ದಿನ ಬಿಡಬೇಕು ಒಡೆದ ಮೇಲೆ ಅಂತ. ಸೊ 3 ದಿನ ಕಾದು ನಂತರ ಹಾರ್ವೆಸ್ಟ್ ಮಾಡಬೇಕು ಅಂತ ಅದರ ಅರ್ಥ. ಅದೇ ರೀತಿ ಈ ಬೆಂಡೆಕಾಯಲ್ಲಿ ಕಾಯಿ ಕೊರಕ ಮತ್ತು ಬಿಳಿ ನೊಣಗೆ ಅದೇ 300 ppmದು ಅಜಾಡಿರೆಕ್ಟಿನ್ ಯೂಸ್ ಮಾಡ್ತೀವಿ. 5 ml per ಲೀಟ್ರ್ ಇದೆ ಡೋಸೇಜು CIBRC ಪ್ರಕಾರ. 1 ವಾರ ನಾವು ಯೂಸ್ ಮಾಡೋಂಗಿಲ್ಲ ಬೆಂಡೆಕಾಯಿನ, ಅದು ಹೊಡೆದ ಮೇಲೆ ಅಜಾಡಿರೆಕ್ಟಿನ್ನ. ಅಂದರೆ ಅದರ ಅಂಶ ಅದ್ರ ಮೇಲಿರುತ್ತೆ, ಅದು ಕ್ಷೇಮ ಅಲ್ಲ ನಮಗೆ ತಿನ್ನಲಿಕ್ಕೆ ಅದ್ರೊಳಗಡೆ ಹಾರ್ವೆಸ್ಟ್ ಮಾಡಿದ್ರೆ ಅಂತ. ಅದೇ ರೀತಿ ನಾವು ಒಂದು ಗ್ರೋತ್ ರೆಗ್ಯುಲೇಟರ್ಗೂ ಕೂಡ ಕೆಲವು ಕಡೆ PHI ಕೊಟ್ಟಿರ್ತಾರೆ. ಮೆಪಿಕ್ವಾಟ್ ಕ್ಲೋರೈಡ್ ಅಂತ ಕೇಳಿರ್ಬೋದು. ಅದನ್ನು ಈ ಆಲೂಗಡ್ಡೆನಲ್ಲಿ ಯೂಸ್ ಮಾಡ್ತಾರೆ 45 ದಿನಕ್ಕೆ. ಏನಕ್ಕಪ್ಪ ಅಂದರೆ ಈ ಜಾಸ್ತಿ ವೆಜಿಟೇಟಿವ್ ಗ್ರೋತ್ ಬರುತ್ತಲ್ಲ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು. ಬೇರೆ ಬೇರೆ ಬೆಳೆಗಳಲ್ಲೂ ಮಾಡ್ತಾರೆ. ಇಲ್ಲಿ 2.5 ml per ಲೀಟ್ರ್ ಡೋಸೇಜ್ ಇದೆ. ಸೊ 60 ರಿಂದ 90 ದಿನ PHI ಇದೆ. ಅಂದರೆ ಮೆಪಿಕ್ವಾಟ್ ಹೊಡೆದು 60 ರಿಂದ 90 ದಿನ ಆಗೋವರೆಗೂ ನಾವು ಆ ಒಂದು ಆಲೂಗಡ್ಡೆನ ನಾವು ಕಟಾವು ಮಾಡಬಾರ್ದು. ಅಕಸ್ಮಾತ್ ಕಟಾವು ಮಾಡಿದ್ರು ಆ ಪೀರಿಯಡ್ ಮುಗಿಯೋವರೆಗೂ ತಿನ್ನಬಾರ್ದು ಅಂತ. ಅಂದರೆ ಈ PHI ಪ್ರೀ ಹಾರ್ವೆಸ್ಟ್ ಇಂಟರ್ವಲ್ ಅಥವಾ ನಾವು ವೆಯ್ಟಿಂಗ್ ಪೀರಿಯಡ್ ಅಥವಾ ಸೇಫ್ಟಿ ಪೀರಿಯಡ್, ಈ ಸುರಕ್ಷತಾ ಅವಧಿ ಅಂತ ಏನು ಕರಿತೀವಲ್ಲ, ಇದು ಈ ಬೆಳೆ ಉತ್ಪಾದನೆಯಲ್ಲಿ ಭಾಳಷ್ಟು ಪ್ರಮುಖವಾದಂಥ ವಿಚಾರ. ಕೇವಲ ರಫ್ತು ಅಥವಾ ಎಕ್ಸ್ಪೋರ್ಟ್ಗೆ ಬೆಳೆಯೋರು ಮಾತ್ರ ಇದನ್ನು ಫಾಲೋ ಮಾಡಬೇಕು ಅನ್ನೋದು ಸರಿಯಾದ ಯೋಚನಾ ಕ್ರಮ ಅಲ್ಲ. ನಮ್ಮ ಡೊಮೆಸ್ಟಿಕ್ ಮಾರ್ಕೆಟ್ಗೂ ಕೂಡ ನಾವು ಏನೇ ನಮ್ಮ ಗ್ರಾಹಕ, ನಮ್ಮ ದೇಶದ ಗ್ರಾಹಕ ಅಥವಾ ಯಾವುದೇ ಗ್ರಾಹಕ, ನಾವು ಬೆಳೆದಿರ್ತಕ್ಕಂಥ ಉತ್ಪನ್ನವನ್ನು ಸುರಕ್ಷಿತವಾಗಿ ಬಳಕೆಯಲ್ಲಿ ಈ PHI ಪಾತ್ರ ಭಾಳ ಇಂಪಾರ್ಟೆಂಟು. ಧನ್ಯವಾದಗಳು.